ಎಲ್ಲರಿಗೂ ಮತ್ತೊಮ್ಮೆ ಮುಂಜಾನೆಯ ಸೊಬಗಿನ ಶುಭ ದಿನದ ವಂದನೆಗಳೊಂದಿಗೆ ಇವತ್ತು ಡಿ ನಾಗಣ್ಣ ಆಟದ ಮೈದಾನದಲ್ಲಿ ಒಂದು ಅಮೂಲ್ಯವಾದ ದಿನ ಕ್ಷಣ. ಅದಕ್ಕೆ ಕಾರಣ ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಪ್ರೌಢಶಾಲಾ ವಿಭಾಗದ ಬಾಲಕರ ಹಾಗೂ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿರತಕ್ಕಂಥದ್ದು. ಸ್ವಾಮಿ ಅವರು ಹೇಳಿದ ಹಾಗೆ ಹೇಳಿರಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬಂತೆ ಒಂದು ದೊಡ್ಡ ವೇದಿಕೆ ಮಕ್ಕಳಿಗಾಗಿ ನಿರ್ಮಿಸಲ್ಪಟ್ಟಿರತಕ್ಕಂಥ ಒಂದು ವೇದಿಕೆ ಎಂದರೆ ಅದು ನಮ್ಮ ಕಬಡ್ಡಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿರತಕ್ಕಂಥ ಬಾಲಕ ಹಾಗೂ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾವಳಿ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆಗೆ ಆಗಮಿಸಿರತಕ್ಕಂಥ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು ಚಪ್ಪಾಳಿಯೊಂದಿಗೆ ಅವರಿಗೆ ಸ್ವಾಗತ ಕೋರಲಾಗುವುದು. ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು ಮತ್ತೆ ಅದೇ ನಿಟ್ಟಿನಲ್ಲಿ ಶ್ರೀಧರದ PN ಸದಾಶಿವರವರು ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆಯ ಹಾಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಮತ್ತು ಅದೇ ನಿಟ್ಟಿನಲ್ಲಿ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿಕಟ ಪೂರ್ವ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಶ್ರೀಯುತ PN ಸದಾಶಿವರವರು. ಮತ್ತೆ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರಿಗೆ ಶಾಲೆಯನ್ನು ಒದಗಿಸುತ್ತಿರುವ ನಮ್ಮ ಸುಬ್ರಹ್ಮಣ್ಯ ಅವರು ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಸುಬ್ರಹ್ಮಣ್ಯ ಅವರು. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳಿಗೆ ಒಂದು ಸನ್ಮಾನ, ಒಂದು ನೆನಪಿನ ಕಾಣಿಕೆಯೊಂದಿಗೆ ಅವರಿಗೆ ಒಂದು ಗೌರವ ಸಮರ್ಪಣೆ, ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಡಾಕ್ಟರ್ ಉದಯ್ ಗರುಡಾಚಾರ್ಯ ಅವರು ಮತ್ತು ಹಾಗೆ ಶ್ರೀಯುತ PN ಸದಾಶಿವರವರು ನಮ್ಮ ಈ ಬಸವನಗುಡಿ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಅವರಿಗೆ ಶ್ರೀಯುತ ಸುಬ್ರಹ್ಮಣ್ಯ ಅವರು ಶಾಲನ್ನು ಒದಗಿಸಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡುತ್ತಿರುವುದು ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರಿಗೆ ಹಾರವನ್ನು ಹಾಕಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡುತ್ತಿರುವ ಒಂದು ಸುಸಂದರ್ಭದ ಕ್ಷಣ. PN ಸದಾಶಿವರವರು ಬೆಂಗಳೂರು ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ನಿಕಟ ಪೂರ್ವ ಅಧ್ಯಕ್ಷರಾಗಿಯೂ ಸಹ ಅವರು ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. PN ಸದಾಶಿವರವರು ಅತಿಥಿ ಮೇಲೆ ಡಾಕ್ಟರ್ ಉದಯ್ MN ಲಕ್ಷ್ಮೀಕಾಂತ್ ಅವರು ಮತ್ತು ಅದೇ ನಿಟ್ಟಿನಲ್ಲಿ ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಮತ್ತು ಹಾಗೆ ಶ್ರೀಯುತ ಸಂತೋಷ್ ಅವರು ರಾಷ್ಟ್ರ ಮಟ್ಟದ ಆಟಗಾರರು, ಕಬಡ್ಡಿ ಆಟಗಾರರು. ಮತ್ತು ಹಾಗೆ MN ಲಕ್ಷ್ಮೀಕಾಂತ್ ರವರಿಗೆ ಮತ್ತು ಹಾಗೆ ಶ್ರೀಯುತ MN ಲಕ್ಷ್ಮೀಕಾಂತ್ ಅವರು ರಂಗಭೂಮಿಯ ಕಲಾವಿದರು, ಹಲವಾರು ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರದಲ್ಲಿ ನಟನೆ ಮಾಡಿರತಕ್ಕಂಥದ್ದು, ಹಲವಾರು ಸಿನಿಮಾಗಳಲ್ಲೂ ಸಹ ಅವರು ನಟನೆ ಮಾಡಿ ಹೆಸರು ಮಾಡಿರತಕ್ಕಂಥದ್ದು. ಕಾರ್ತಿಕ್ ಅಕಾಡೆಮಿಯ ಪೋಷಕರು ಆಗಿ ವಹಿಸ್ತಾ ಇರತಕ್ಕಂಥದ್ದು ಶ್ರೀಯುತ MN ಲಕ್ಷ್ಮೀಕಾಂತ್ ಅವರು, ಸುಬ್ರಹ್ಮಣ್ಯ, ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು, PN ಸದಾಶಿವರವರು. ದಯವಿಟ್ಟು ಅಧ್ಯಕ್ಷರು, ನಮ್ಮ ಶಾಸಕರು ಒಂದೆರಡು ಹಿತನುಡಿ ಮಕ್ಕಳಿಗಾಗಿ ವೇದಿಕೆ, ಮಕ್ಕಳಿಗಾಗಿ ಮೀಸಲಿಟ್ಟ ವೇದಿಕೆಗೆ ಡಾಕ್ಟರ್ ಉದಯ್ ಬಿ ಗರುಡಾಚಾರ್ಯ ಅವರು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಮಕ್ಕಳು, ಇವತ್ತು ಈ ಒಂದು ಕಬಡ್ಡಿ ಆಟ ಹೆಣ್ಣು ಮಕ್ಕಳು ಒಂದು ಕಡೆ, ಗಂಡು ಮಕ್ಕಳು ಒಂದು ಕಡೆ ಜೋರಾಗಿ ಆಡ್ತಾ ಇದ್ದೀರಿ. ಭಾಳ ಸಂತೋಷ ಆಯಿತು. ಸ್ಪೆಷಲಿ ನನಗೆ ಈ ಹೆಣ್ಣು ಮಕ್ಕಳು ನೋಡಿದಾಗ ಕಬಡ್ಡಿ ಆಡೋದು ಅದೊಂಥರ ಅದ್ಭುತವಾಗಿದೆ ಅಂತ ನನಗೆ ಒಂದು ಭಾವನೆ. ಆಮೇಲೆ ಈ ಒಂದು ಜಾಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ತಮ್ಮೆಲ್ಲರಿಗೂ ಆಶ್ವಾಸನೆ ಇವಾಗ ಕೊಡ್ತಾ ಇದ್ದೀವಿ. ನಾನು ನಮ್ಮ ಸದಾಶಿವ ಅವ್ರಿಗೂ ಹೇಳಿದೆ, ಕೂತ್ಕೊಂಡು ಸ್ವಲ್ಪ ನೀವು, ಯಾಕಂದರೆ ಈ ಏರಿಯಾನವರು
ಇಲ್ಲಿ ಏನಾರ ತೊಂದರೆ ತಾಪತ್ರೆ ಇದ್ರೆ ದಯವಿಟ್ಟು ಹೇಳಿ ಸರ್ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರು 100% ಮಾತಾಡ್ತೀವಿ. ಯಾಕಂದರೆ ಇದು ನೋಡಿ ಸಾರ್ವಜನಿಕ ಶೌಚಾಲಯ ಅಂತಿದೆ. ಒಳ್ಳೆ ಶೌಚಾಲಯ ಮಾಡಬೇಕು ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಅಲ್ವಾ. ಇದನ್ನೆಲ್ಲ ಮಾಡಿದ್ದೀವಿ ಕೊಂಡು ಎಲ್ಲ ಥರದ ಕ್ರೀಡೆಗಳು ಈ ಜಾಗದಲ್ಲಿ ಬಂದರೆ ಕೊಹಿನೂರು ಗ್ರೌಂಡ್ ತಾನೇ ಇದೆ. ಕೊಹಿನೂರು ಗ್ರೌಂಡು ಅದ್ಭುತವಾದ ಒಂದು ಗ್ರೌಂಡ್ ಆಗಬೇಕು ಅಂತ ನಮ್ಮ ಮಾತು. ಆಮೇಲೆ ಇದು ನಮ್ಮ ಮಾಜಿ ಮೇಯರ್ ಆಗಿದ್ದ TD ನಾಗಣ್ಣ ಅವರ ಆಟದ ಮೈದಾನ ಇದೆ. ಅವ್ರಿಗೂ ನಾವು ಭಾಳ ಸಂತೋಷ, ಯಾಕಂದರೆ ನಮಗೂ ಅವರು ಭಾಳ ಪರಿಚಯ ಇದ್ದರು ಆ ಕಾಲದಲ್ಲಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಆಟವನ್ನು ಆಡಿಸಿದ್ದೀರಿ. ಕಬಡ್ಡಿ ಅನ್ನೋದು ಅತ್ಯುತ್ತಮವಾದ ಒಂದು ಆಟ. ಅದು ಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಆಡಿದಾಗ ಇನ್ನೂ ಜೋರಾಗಿರ್ತದೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಹೇಳಿ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಸಕರ ಬಂದಿದ್ದಕ್ಕೆ ಅಭಿನಂದನೆ. ಅತಿಥಿಯಾಗಿ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂಥ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸರ್ವಧರ್ಮೀಯರ ನಾಯಕರಾಗಿರತಕ್ಕಂಥ ಡಾಕ್ಟರ್ ಉದಯ್ ಬಿಗರ್ದಾಚರ್ ಅವರು ಬೇರೆ ಕಾರ್ಯ ನಿಮಿತ್ತ ಹೊರಟಿದ್ದಾರೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಅವರು ಯಶಸ್ಸಿನ ದಾರಿಯಲ್ಲಿ ನಡೆಯುವಂತೆ ಆಗಲಿ ಎಂದು ನಾವು ನಮ್ಮ ಬಸವನಗುಡಿ ಕಬಡ್ಡಿ ಸಂಸ್ಥೆ ವತಿಯಿಂದ ಅವರಿಗೆ ಶುಭ ಕೋರುತ್ತೇವೆ. ಬಿಡುವಿನ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಮೀಸಲಿಟ್ಟು ಬಂದಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು.